ಶಿವನು ತಾನು ಚಂದ್ರನನ್ನು ಧರಿಸಿ ಪಾರ್ವತಿಗೆ ಚಂದ್ರನೊಂದಿಗೆ ದರ್ಶನ ನೀಡಿದ್ದರಿಂದ ಈ ದೇವರಿಗೆ ಚಂದ್ರಚೂಡೇಶ್ವರ ಎಂದು ಹೆಸರು ಬಂದಿದೆ. ದಂತಕಥೆಗಳ ಪ್ರಕಾರ ದಕ್ಷನಿಂದ ಶಾಪಗ್ರಸ್ತನಾದ ಚಂದ್ರನು ಈ ಬೆಟ್ಟದ ಮೇಲೆ ಶಿವನನ್ನು ಪೂಜಿಸಿ ತನ್ನ ಕಳೆದು ಹೋದ ಹೊಳಪನ್ನು ಮರಳಿ ಪಡೆದು ಶಾಪ ವಿಮುಕ್ತನಾದನೆಂದು ಈ ಸ್ಥಳದ ಪುರಾಣ ಹೇಳುತ್ತಿದೆ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಶಿವೋಹಂ ಚಾನೆಲ್. ಈ ದೇವಾಲಯವು ವಿಶಿಷ್ಟವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದು, ಬೆಟ್ಟದ ಮೇಲಿರುವ ಈ ದೇವಾಲಯವು ಸುತ್ತಮುತ್ತಲಿನ ಹಸಿರು ಮತ್ತು ನಗರದ ವಿಹಂಗಮ ನೋಟವನ್ನು ನೀಡುತ್ತಿದೆ. ಒಮ್ಮೆ ದೈವಿಕ ದಂಪತಿಗಳಾದ ಭಗವಾನ್ ಶಿವ ಮತ್ತು ಪಾರ್ವತಿ ಕೈಲಾಸದ ಸುಂದರವಾದ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದು, ಶಿವನು ಇದ್ದಕ್ಕಿದ್ದಂತೆ ಪಾರ್ವತಿಗೆ ಕಾಣದಂತೆ ಕಣ್ಮರೆಯಾದರು. ಇದರಿಂದ ಗಾಬರಿಗೊಂಡ ಪಾರ್ವತಿ ದೇವಿಯು ಶಿವನಿಗಾಗಿ ಹುಡುಕಾಟ ನಡೆಸಿದರು. ಅಂತಿಮವಾಗಿ ಶಿವನು ಈ ಬೆಟ್ಟದ ಮೇಲೆ ಪಾರ್ವತಿಗೆ ದರ್ಶನ ನೀಡಿ ತನ್ನ ಭಕ್ತರಿಗೆ ನೆಲೆಸುವ ಸ್ಥಳವನ್ನಾಗಿ ಮಾಡಿಕೊಂಡರು. ಇದು ಮೂಲತಃ 11ನೇ ಶತಮಾನದ ಚೋಳರ ಕಾಲದ ದೇವಸ್ಥಾನವಾಗಿದೆ. ಚೋಳ ರಾಜರಾದ ರಾಜರಾಜ ಚೋಳನ್ ಮತ್ತು ಕುಲೋತ್ತುಂಗ ಚೋಳನ ಕಾಲದ ಶಾಸನಗಳು ಇಲ್ಲಿ ಪತ್ತೆಯಾಗಿದೆ. ಇಲ್ಲಿನ ಪ್ರಧಾನ ದೇವತೆ ಶಿವನನ್ನು ಶ್ರೀ ಚಂದ್ರಚೂಡೇಶ್ವರ ಎಂದು ಮತ್ತು ಪಾರ್ವತಿ ದೇವಿಯನ್ನು ಮರುಗತ ಅಂಬಾಳ್ ಎಂದು ಪೂಜಿಸಲಾಗುತ್ತಿದೆ. ಇದು ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಯ ಹೊಸೂರು ನಗರದಲ್ಲಿರುವ ಚಂದ್ರಚೂಡೇಶ್ವರ ದೇವಸ್ಥಾನ ಅತಿ ಪುರಾತನ ಮತ್ತು ಪ್ರಸಿದ್ಧ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ಥ್ಯಾಂಕ್ ಯು. ಶಿವೋಹಂ.